ನಮಸ್ಕಾರ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ತಾಯಂದಿರೇ ಮತ್ತು ಅಕ್ಕ ತಂಗಿಯರೇ, ನಮ್ಮ ಕರ್ನಾಟಕದ ಪ್ರತಿ ಮನೆಯ ಯಜಮಾನಿಯರ ಬದುಕಿಗೆ ಆಸರೆಯಾಗಿರುವ ಈ ಮಹತ್ವದ ಯೋಜನೆಯ ಬಗ್ಗೆ ಇಂದಿನ ಈ ಸುದೀರ್ಘ ಸಂವಾದದಲ್ಲಿ ನಾವು ಮಾತನಾಡೋಣ. ಮನೆಯ ಕೆಲಸದ ನಡುವೆಯೂ ತಮ್ಮ ಸಂಸಾರದ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳಲು ಸರ್ಕಾರ ನೀಡುವ ಸಣ್ಣ ಬೆಂಬಲವು ಎಷ್ಟೊಂದು ಮುಖ್ಯ ಎಂಬುದನ್ನು ನಾವು ಬಲ್ಲೆವು. ಹಣವು ತಾಯಂದಿರು ಕಳೆದ ಕೆಲವು ದಿನಗಳಿಂದ ಹಣ ಜಮಾ ಆಗುತ್ತಿಲ್ಲ ಎಂದು ಆತಂಕಗೊಂಡಿರುವುದು, ಅರ್ಜಿ ಸಲ್ಲಿಕೆ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬ ಗೊಂದಲದಲ್ಲಿ ಇರುವುದು ಸಹಜ. ಇಂದಿನ ಈ ಮಾಹಿತಿಯು ನಿಮ್ಮ ಆತಂಕವನ್ನು ದೂರ ಮಾಡಿ ನಿಮ್ಮ ಹಕ್ಕಿನ ಹಣವನ್ನು ಪಡೆಯುವ ಸಂಪೂರ್ಣ ದಾರಿಯನ್ನು ನಿಮಗೆ ತೋರಿಸಲಿದೆ. ಯಾವುದೇ ಸರ್ಕಾರಿ ಯೋಜನೆ ಎಂದಾಗ ಅದಕ್ಕೆ ಸಂಬಂಧಿಸಿದ ನಿಯಮಾವಳಿಗಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವೆರಿಫಿಕೇಶನ್ ಪ್ರಕ್ರಿಯೆ ಹೆಚ್ಚು ಕಟ್ಟುನಿಟ್ಟಾಗಿದೆ. ನೀವು ಈಗಾಗಲೇ ಅರ್ಜಿ ಸಲ್ಲಿಸಿರಬಹುದು, ಆದರೆ ವ್ಯವಸ್ಥೆಯಲ್ಲಿ ನಿಮ್ಮ ದಾಖಲೆಗಳು ಸಂಪೂರ್ಣವಾಗಿ ಅಪ್ಡೇಟ್ ಆಗಿವೆಯೇ ಎಂಬುದು ಬಹಳ ಮುಖ್ಯ. ಕೇವಲ ಅರ್ಜಿ ಹಾಕಿದರೆ ಸಾಲದು, ಆ ಅರ್ಜಿ ಸರ್ಕಾರದ ಸರ್ವರ್ನಲ್ಲಿ ಸಕ್ರಿಯವಾಗಿರಬೇಕು. ತಾಂತ್ರಿಕ ಅಡಚಣೆಗಳಿಂದ ಅಥವಾ ಅಪ್ಲೋಡ್ ಆದ ದಾಖಲೆಗಳಲ್ಲಿರುವ ಸಣ್ಣ ಪುಟ್ಟ ದೋಷಗಳಿಂದಾಗಿ ಹಣ ವರ್ಗಾವಣೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಇದನ್ನು ಸರಿಪಡಿಸಲು ನೀವು ಎಲ್ಲಿಗೂ ಅಲೆಯುವ ಅಗತ್ಯವಿಲ್ಲ. ನಿಮ್ಮ ಹತ್ತಿರದ ಗ್ರಾಮ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ನೀವು ಸಿದ್ಧಪಡಿಸಿಕೊಳ್ಳಬೇಕಾದ ಮೊದಲ ದಾಖಲೆ: ನಿಮ್ಮ ರೇಷನ್ ಕಾರ್ಡ್ ಇಲ್ಲದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ. ಆ ಕಾರ್ಡ್ನಲ್ಲಿ ನಿಮ್ಮ ಕುಟುಂಬದ ಮುಖ್ಯಸ್ಥೆಯರ ಹೆಸರು ಸರಿಯಾಗಿ ನಮೂದಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅನೇಕ ಸಂದರ್ಭಗಳಲ್ಲಿ ಕುಟುಂಬದ ವಿಭಜನೆಯಾಗಿರಬಹುದು ಅಥವಾ ಹೊಸ ಸದಸ್ಯರು ಸೇರ್ಪಡೆಯಾಗಿರಬಹುದು. ಅಂತಹ ಸಂದರ್ಭದಲ್ಲಿ ರೇಷನ್ ಕಾರ್ಡ್ನಲ್ಲಿ ಬದಲಾವಣೆಯನ್ನು ತಕ್ಷಣವೇ ಮಾಡಿಸಿ. ಇದರೊಂದಿಗೆ ಆಧಾರ್ ಕಾರ್ಡ್ ಅತ್ಯಂತ ಪ್ರಮುಖವಾದದ್ದು. ಆಧಾರ್ ಕಾರ್ಡ್ನಲ್ಲಿರುವ ಹೆಸರು, ತಂದೆಯ ಹೆಸರು ಮತ್ತು ಜನ್ಮ ದಿನಾಂಕವು ನಿಮ್ಮ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನಲ್ಲಿರುವ ವಿವರಗಳಿಗೆ 100ಕ್ಕೆ 100 ಹೊಂದಿಕೆಯಾಗಬೇಕು. ಅಕ್ಷರಗಳಲ್ಲಿನ ಸಣ್ಣ ವ್ಯತ್ಯಾಸವು ಸಹ ತಾಂತ್ರಿಕ ದೋಷಕ್ಕೆ ಕಾರಣವಾಗಿ ನಿಮ್ಮ ಹಣವನ್ನು ತಡೆ ಹಿಡಿಯಬಹುದು. ಇನ್ನು ಬ್ಯಾಂಕ್ ಖಾತೆಯ ವಿಷಯಕ್ಕೆ ಬಂದರೆ ಇದು ಅತಿ ಮುಖ್ಯವಾದ ಭಾಗ. ನೇರ ನಗದು ವರ್ಗಾವಣೆ ಅಥವಾ ಡಿಬಿಟಿ ಸೌಲಭ್ಯವು ನಿಮ್ಮ ಆಧಾರ್ ಕಾರ್ಡ್ ಜೋಡಣೆಯಾಗುವ ಬ್ಯಾಂಕ್ ಖಾತೆಗೆ ಮಾತ್ರ ಬರುತ್ತದೆ. ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿರಬೇಕು. ಒಂದು ವೇಳೆ ನೀವು ಕಳೆದ ಕೆಲವು ತಿಂಗಳಿನಿಂದ ಆ ಖಾತೆಯನ್ನು ಬಳಸದಿದ್ದರೆ ಬ್ಯಾಂಕ್ನವರು ಅದನ್ನು ಫ್ರೀಸ್ ಮಾಡಿರುವ ಸಾಧ್ಯತೆ ಇರುತ್ತದೆ. ಬ್ಯಾಂಕಿಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ KYC ಅಥವಾ KYC ನವೀಕರಣ ಮಾಡಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಜೊತೆಗೆ ನಿಮ್ಮ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಗೆ ಜೋಡಣೆಯಾಗಿದೆಯೇ ಎಂಬುದನ್ನು ಬ್ಯಾಂಕ್ ಸಿಬ್ಬಂದಿಯಿಂದ ಖಚಿತಪಡಿಸಿಕೊಳ್ಳಿ. ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಆಗಿದ್ದರೆ ಮಾತ್ರ ಸರ್ಕಾರದ ಹಣ ನಿಮ್ಮ ಖಾತೆಗೆ ಸುಗಮವಾಗಿ ಜಮಾ ಆಗುತ್ತದೆ.